ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ಅಭಿನಯ ಸರಸ್ವತಿ ಸರೋಜಿನಿ ದೇವಿಯವರು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಅದು ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಸರೋಜಿನಿ ಅಮ್ಮನವರಿಗೆ 87 ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಹೀಗಾಗಿ ಅವರು 2 ದಿವಸದಿಂದ ಮಲ್ಲೇಶ್ವರಂನ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಕೂಡ ಆಗಿದ್ರು. ಆದರೆ ಇವತ್ತು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಈಗ ಇವರ ಜೀವನ ಶೈಲಿ ನೋಡ್ತಾ ಹೋಗೋಣ. ಇವರು ಹುಟ್ಟಿದ್ದು 1938 ಜನವರಿ 7ರಂದು ಬೆಂಗಳೂರಿನಲ್ಲೇ ಜನಿಸ್ತಾರೆ. ಇವರ ತಂದೆ ಬಂದು ಭೈರಪ್ಪ ಗೌಡ, ತಾಯಿ ಬಂದು ರುದ್ರಮ್ಮ. ಇವರಿಬ್ಬರಿಗೂ ಜನಿಸಿದ್ದೇ ರಾಧಾದೇವಿ ಅಂದರೆ ಸರೋಜಿನಿ ಅಮ್ಮನವರು. ಇವರ ಮೂಲ ಹೆಸರು ಬಂದು ರಾಧಾದೇವಿ ಅಂತ. ತಂದೆ ಭೈರಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಾರೆ. ಹಾಗೆ ಭೈರಪ್ಪ ಹಾಗೂ ರುದ್ರಮ್ಮನವರಿಗೆ ಇವರು 4ನೆಯ ಮಗಳು. ಇವರು ನೆಲೆಸಿದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ಈಗಲೂ ಕೂಡ ಅಲ್ಲಿಯೇ ಇರೋದು. ಸಿನಿಮಾ ಕ್ಷೇತ್ರಕ್ಕೆ ಸರೋಜಿನಿ ಅಮ್ಮನವರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಇವರು ಮೊದಲು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡ್ತಾರೆ. ಇವರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡಿದ ಚಿತ್ರಗಳ್ಯಾವ್ಯಾವು ಅಂತ ಹೇಳ್ತೀನಿ. ಸ್ಕೂಲ್ ಮಾಸ್ಟರ್, ಕಿತ್ತೂರಾಣಿ ಚೆನ್ನಮ್ಮ, ಜಗಜ್ಯೋತಿ ಬಸವೇಶ್ವರ, ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರುವಾಹನ, ಅಮರಶಿಲ್ಪಿ, ಜನಕಾಚಾರಿ, ಚಿಂತಾಮಣಿ. ನಿಮ್ಗೆ ಯಾವುದಾದ್ರೂ ಬಿಟ್ಟಿದ್ರೆ ಅದು ಯಾವ್ಯಾವ ಫಿಲ್ಮ್ಗಳು ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರು ನಮ್ಮ ಕನ್ನಡ ಅಷ್ಟೇ ಅಲ್ಲ, ತಮಿಳು ಭಾಷೆಯಲ್ಲಿ ಬರೀ MGR ಜೊತೆ 26 ಸಿನಿಮಾಗಳನ್ನು ಮಾಡಿದ್ದಾರೆ. ಇವರಿಬ್ಬರ ಜೋಡಿ ಆನ್ ಸ್ಕ್ರೀನ್ ಸೂಪರ್ ಹಿಟ್ ಆಗುತ್ತೆ. ಹಾಗೆ MGR ಅವ್ರ ಜೊತೆ ಇವ್ರಿಗೆ ಅಫೇರ್ ಕೂಡ ಇದೆ ಅಂತ ಸ್ವಲ್ಪ ದಿನ ನಡೆಯುತ್ತೆ. ಅದು ನಂಗೆ ಗೊತ್ತಿಲ್ಲ. ಈಗ ಅದು ಬೇಡವಾಗಿರೋ ವಿಷಯ ಕೂಡ. ಬಹುಭಾಷಾ ನಟಿಯಾದ ನಮ್ಮ ಸರೋಜಿನಿ ಅಮ್ಮನವರಿಗೆ ಹಲವು ಪ್ರಶಸ್ತಿಗಳು ಕೂಡ ದೊರಕಿದಾವೆ. ಅವು ಯಾವ್ಯಾವಂತ ನೋಡ್ಕೊಂಡು ಬರೋಣ ಬನ್ನಿ. 1969ರಲ್ಲಿ ಪದ್ಮಶ್ರೀ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ತಮಿಳುನಾಡಿನ ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ, ನಮ್ಮ ಕರ್ನಾಟಕದ ಸರ್ಕಾರದಿಂದ ಕೂಡ ರಾಜ್ಕುಮಾರ್ ಜೀವಮಾನ ಸಾಧನೆ, ಆಂಧ್ರ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ. ಇಷ್ಟು ಅವರಿಗೆ ಲಭಿಸಿರುವ ಪ್ರಶಸ್ತಿಗಳು. ಇವರು ಬರೀ ಕನ್ನಡ ಹಾಗೆ ತಮಿಳ್ ಚಿತ್ರರಂಗದಲ್ಲಿ ಅಷ್ಟೇ ನಟಿಸಿಲ್ಲ. ಇವರು ತೆಲುಗು ಹಾಗೂ ಹಿಂದಿ ಒಟ್ಟು 4 ಭಾಷೆಗಳಲ್ಲಿ ಸಿನಿಮಾವನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಅವರ ಬ್ಯೂಟಿಗೆ ಮನ ಸೋಲದವರೇ ಇಲ್ಲ. ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳೋಣ. ನಮ್ಮ ಕನ್ನಡ ಚಿತ್ರರಂಗ ಒಬ್ಬ ಕಲಾ ಸರಸ್ವತಿಯನ್ನೇ ಕಳೆದುಕೊಂಡಂತಾಗಿದೆ. ಇಷ್ಟೇ, ಇನ್ನೇನು ಹೇಳೋದಕ್ಕಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವೆಲ್ಲರೂ ಕೂಡ ಬೇಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರ.